ಏ ರಮ್ಯಾ, ಏನಾಯ್ತು? ಯಾಕಂಗೆ ಕೂಕೊಂಡು ಬಂದೆ? ಏನಾಯ್ತು ನಿನಗೆ? ನಾನು ಅದನ್ನೇ ಕೇಳ್ತಿದ್ದೀನಿ ಕಣೋ. ಏನೋ ರಕ್ತ ರಕ್ತ ಅಂತಿದ್ದಾಳೆ, ಏನು ಸರಿಯಾಗಿ ಹೇಳ್ತಾನೆ ಇಲ್ಲ, ಭಾಳ ಎದುರು ಬಿಟ್ಟಿದ್ದಾಳೆ. ಅದಕ್ಕೆ ಯಾಕೆ ಹೆದರ್ಕೋತೀರಾ? ಏನಾಯ್ತು ಹೇಳ್ರಿ? ಎಲ್ಲಿದೆ ರಕ್ತ? ಎಲ್ಲಿದೆ? ನಡೀರಿ ತೋರಿಸ್ರಿ. ಅತ್ತೆ ರೀ, ಅಲ್ಲಿ ಹಿಂದೆ ಹಾಲು ತರಕ್ಕೆ ಹೋಗಿದ್ನ, ಅಲ್ಲಿ ರಕ್ತ ರಕ್ತ ಎಲ್ಲ ಬಂದೈತೆ ರೀ, ಗೋಡೆ ಮೇಲೆಲ್ಲ ರಕ್ತ. ಏನು ಹೇಳ್ತಿದ್ಯವ ನೀನು? ನಡಿ ನಡಿ, ಇಲ್ಲಿ ನೋಡೋಣ ನಡಿ. ನನ್ನ ಕೋಳಿ ಎಲ್ಲಾಯ್ತು? ಕಾಣ್ತಾನೆ ಇಲ್ಲ, ಬೆಳಗ್ಗೆಯಿಂದನೂ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿರ್ಬೋದು? ಕೊಕ್ 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 ಕೊಕ್. ಬಾ ಬಾ. ಥೂ, ಎಲ್ಲೋಯ್ತು? ಅವಳಾರ ಮುರ್ಗಿರ್ಕೊಂಡು ತಿನ್ಲ ಏನೋಳು ಒಟ್ಟೊಡಿಯ. ಥೂ, ಈ ನಾಯಿಗಳು ಬೇರೆ ಇದರಲ್ಲಿ. ಯಪ್ಪ, ತಡಿ ತಡಿ, ಅವಳು ಇವಳು ಸಾವಿತ್ರಿ ಬರ್ತಾಳೆ, ಅವಳಿಗೆ ಕೇಳ್ತೀನಿ, ಅವಳಿಗೇನಾರ ಗೊತ್ತೈತೇನ. ಏನಕ್ಕ ಬೆಳಗ್ಗೆನೇ ಇಲ್ಲಿ ನಿಂತಿದ್ಯಾ? ಏ ಸಾವಿತ್ರಿ, ನನ್ನ ಕೋಳಿ ಏನಾರ ನೋಡ್ದೇನೆ ನೀನು? ಕೋಳಿನ? ಇಲ್ಲವಾ, ನಾನೇನು ನೋಡಲಿಲ್ಲ. ನಿನ್ಗೊಂದು ವಿಷಯ ಗೊತ್ತಾ? ಅಯ್ಯೋ, ನನ್ನ ಕೋಳಿದ ನನಗಾಗೈತೆ, ಇವಳ್ದೇನೋ ವಿಷಯ ಅಂತೆ. ಏನು? ಅಯ್ಯೋ ಅಕ್ಕ, ರಾತ್ರಿ ಆ ಪದ್ಮ ಇದ್ದಾಳಲ್ಲ, ಅವಳ ಮಗ ಎರಡನೇವನು ಪೇಟೆಲ್ ಓದ್ತಿದ್ನಲ್ಲ, ಅವನ ಹೆಸರೇನು ಐತಲ್ಲವ, ಏನು ರಾಹುಲ ರಾಹುಲ. ರಾಹುಲನೇ ಯಾವುದೋ ಹುಡುಗಿನ ಕರ್ಕೊಂಡು ಬಂದ ಬೈಕಲ್ಲಿ. ನೋಡಿದೆ ನಾನು, ಇವನು ಯಾರು ಇಷ್ಟೊತ್ತಲ್ಲಿ ಹುಡುಗಿ ಕರ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ನೋಡಿದೆ. ತಡಿ ನೋಡೋಣ ಅಂತ ಹಂಗೆ ಅವ್ನ ಹಿಂದೆನೇ ಹೋದೆ. ಅವರಮ್ಮ ನೋಡಿದ್ರೆ ಬಾಯಿ ಬಂದಂಗೆ ಬೈತಾ ಇದ್ಲು. ಏನೋ ಎತ್ತೋ ಗೊತ್ತಿಲ್ಲಪ್ಪ, ಆ ಹುಡುಗಿ ಬೇರೆ ನನಗೆ ಮೋಸ ಮಾಡಬೇಡ, ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ, ಈಗ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ ಬೇರೆ ಅಂತ ಇತ್ತು. ಏನೋ ಕಲ್ಬಸ್ಗೆ ನಡೆದಿರಂಗೆ ಐತೆ. ಈಗ ಅದೇ ಕೇಳೋಣ ಅಂತ ಪದ್ಮಕ್ಕನ ಮನೆಗೆ ಹೋಗ್ತಾ ಇದ್ದೆ. ಬರ್ತೀಯಾ? ಅವ್ವ ಅವ್ವ, ಎಂಥ ಮಕ್ಕಳನ್ನ ಎತ್ಬಿಟ್ಟವಳೆ ಅಂತೀಯ. ಅವಳಂತೂ ಊರು ಉದ್ಧಾರ ಆದಂಗೆ ಇನ್ನ. ಅವನು ದೊಡ್ಡ ಮಗನು ಯಾವುದೋ ತೆಳ್ಳಗೆ ಬೆಳ್ಳಗಿರೋ ಹುಡುಗಿನ ಕರ್ಕೊಂಬಂದ. ಅದಕ್ಕೆ ನೋಡಿದ್ರೆ ಬಾತ್ರೂಮ್ ಯಾವುದು ಅನ್ನೋದೇ ಗೊತ್ತಿಲ್ಲ. ಬಾತ್ರೂಮ್ ಕಳೆದೋಗೈತೆ ನಂದು ಅಂತ ಬಾಯ್ ಬಿಡ್ಕೊಂತ ಇತ್ತು. ಇವಳು ಇನ್ನೇನು ಕಳೆದೋಗೈತೆ ಅಂತ ಬಾಯ್ ಬಿಡ್ಕೊಂತಾಳೋ ಏನೋ. ನನ್ನ ಕೋಳಿ ಕಳೆದೋಗೈತಲ್ಲ, ಏನು ಮಾಡೋದೀಗ? ನಾನು ಅದನ್ನು ಬೇರೆ ಹುಡುಕ್ಬೇಕು. ಇರ್ಲಿ ನಡಿ, ಮೊದಲು ಅವ್ರ ಮನೆ ವಿಷಯ ತಿಳ್ಕೊಳ್ಳೋಣ, ಆಮೇಲೆ ಕೋಳಿ ಹುಡ್ಕೋದ್ರೆ ಆಯ್ತು. ಇಲ್ಲ ಸಂಜೆ ಅಷ್ಟೊತ್ತಿಗೆ ಅದೇ ಬರುತ್ತೇನೋ, ನೋಡೋಣ. ನಡಿ ನಡಿ. ಅಯ್ಯೋ, ನಿನ್ನ ಕೋಳಿ ಮತ್ತೆ ಸಿಗುತ್ತೆ, ಈ ಮಾತು ಸಿಕ್ತತಾ? ನಡಿ, ಅವ್ರ ಮನೆಗೆ ಏನು ವಿಷಯ ತಿಳ್ಕೊಳ್ಳಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಬಾ ಬಾ, ಹೋಗೋಣ. ಏನಿದು? ಕೋಳಿ ರಕ್ತ? ಅಶಿಶಿ, ಇಲ್ಲಿ ಎಲ್ಲಿಂದ ಬಂತಿಲ್ಲಿಗೆ? ಈ ಅಮ್ಮ, ಯಾವುದೋ ನಾಯಿ ಕಚ್ಕೊಂಬಂದು ಹಾಕಿರ್ಬೇಕು, ಅದನ್ನ ಆಮೇಲೆ ತೆಗೆದು ಎಷ್ಟು ಬಿಡುತ್ತಲ ದೂರ. ಥೂ, ಈ ನಾಯಿಗಳಿಗೆ ಏನಪ್ಪ ಏನತ್ಲಾಗೆ. ಅದಕ್ಕೆ ಇದು ನೋಡಿ ಎದುರ್ಕೊಂಬಂದ್ರ ನೀವು? ನಾಯಿ ಹಿಡ್ದೇ ಹಿಡಿತವೆ ಕೋಳಿನ, ನಿಮಗಷ್ಟು ಗೊತ್ತಾಗೋದಿಲ್ವಾ? ನೀವು ಗಾಬರಿ ಆಗೋದಲ್ದಲ್ಲ ನಮ್ಮನ್ನು ಗಾಬರಿ ಮಾಡ್ತೀರ. ಅಮ್ಮ, ಅದನ್ನ ಎಸಿ ಆ ಕಡೆ ಎಸ್ಬಿಟ್ಟು ಸ್ನಾನ ಮಾಡ್ಕೊಳ್ರಿ. ಅಯ್ಯೋ, ನಿನಗೆ ಹೆಂಗೆ ಹೇಳೋದು ರಾಹುಲ? ಕೋಳಿ ನೋಡಬೇಡ, ಅಲ್ಲಿ ನೋಡಲ್ಲಿ ಕಲ್ಲಿನ ಮೇಲೆ ನೋಡು ಒಂಚೂರು. ಇದೇನೇ ಇದು? ಮನುಷ್ಯರು ಕೈ ಗುರುತು. ಥೂ, ಹಾಳಾದವ್ ಯಾವ ಮಾಟ ಮಂತ್ರ ಮಾಡ್ತಾನೆ ನಮ್ಮನೆ ಬಕ್ಕಲಲ್ಲಿ ಹಾಕಿದವವ. ನಮ್ಮ ಏಳ್ಗೆ ಕಂಡ್ರೆ ಯಾರಿಗೂ ಸಮಾಧಾನ ಇಲ್ಲ, ದರಿದ್ರದವ್ ತಂದು. ಏನು ಜನನೋ ಏನೋ, ಒಬ್ರು ಉದ್ಧಾರ ಆಗ್ತಾರೆ ಅಂದರೆ ಅದನ್ನ ನೋಡಿ ಸಹಿಸಲ್ಲ, ಏನಿಲ್ಲ. ಕರ್ಮ ನೋಡು, ನಮ್ಮೂರಲ್ಲಿರೋ ಅಷ್ಟು ಕೆಟ್ಟ ಜನ ಎಲ್ಲೂ ಇಲ್ಲ. ಯಪ್ಪ, ಯಾವ ಕೇಳೋದೋ ಏನೋ, ಹಾಳಾದವು ತಂದು ಹೆಂಗೆ ಹಾಕೋಗಿದವು ನೋಡು. ಏನು ಮಾಡಿಸಿದವೋ ಏನೋ ಕಾಣಲ್ಲ ನಾನು. ಅಯ್ಯಯ್ಯೋ, ಇದು ನಂದು ಕೋಳಿ. ಏ ಪದ್ಮಕ್ಕ, ನನ್ನ ಕೋಳಿ ಸಾಯಿಸ್ಬಿಟ್ಟಲ್ಲೇ ನೀನು. ಅಯ್ಯೋ ಅಯ್ಯೋ, ಬಂಗಾರದಂತ ಕೋಳಿ ಎಂತೆಂತ ಮೊಟ್ಟೆ ಇಡ್ತಿತ್ತವ ನನ್ನ ಕೋಳಿ. ನನ್ನ ಬಂಗಾರದಂತ ಕೋಳಿ ಸಾಯಿಸಿದಳಲ್ಲ, ಇವಳ ಮನೆ ಹಾಳಾಗೋಗ. ಏಯ್ ಊರ್ಬಸಿ, ನಿಂದೇನೆ ಇದು ಕೋಳಿ? ತಗೊಂಬಂದು ನಮ್ಮನೆ ಬಕ್ಲಲ್ಲಿ ಬಿಸಾಕಿದ್ಯಾ? ನಿನಗೇನು ಬಂದೈತೆ? ನಿನಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗೋದು? ನಮ್ಮನೆ ಬಕ್ಲಲ್ಲಿ ಹಾಕಿದ್ದಲ್ದಲ್ಲ ನಾನೇ ಕದ್ದಿದ್ದೀನಿ ಅಂತ ಬೇರೆ ಹೇಳ್ತೀಯ? ನೀನೇ ಏನೋ ಮಾಡಿಸಿ ತಂದು ಮನೆ ಬಕ್ಲಲ್ಲಿ ಹಾಕಿದ್ಯಾ? ನಿನಗೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ನಿನಗೆ. ಏಯ್ ಮುಚ್ಚಕ್ಕ ಬಾಯಿನ, ಸಾಕು. ನನ್ನ ಕೋಳಿನ ಯಾಕಕ್ಕ ನಾನು ಸಾಯಿಸಿ ನಿಮ್ಮನೆ ಬಕ್ಲಲ್ಲಿ ತಂದಾಕಿ? ನೀವೇ ಏನೋ ಮಾಡಿ ನನ್ನ ಕೋಳಿ ಎತ್ಕೊಂಬಂದಿದ್ದೀರಾ, ನನಗೇನು ಅಷ್ಟು ಗೊತ್ತಾಗೋದಿಲ್ವಾ? ರಾತ್ರಿ ಎಲ್ಲ ಇದ್ದಿದ್ದು ಕೋಳಿ ಇದ್ದಕ್ಕಿದ್ದಂಗೆ ಬೆಳಗ್ಗೆಯಿಂದ ಮನೇಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಅರ್ಥ ಅದು? ನೀನೇ ಏನೋ ಮಾಡಿದ್ಯಾ? ನೀನು ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ರೆ ಸರಿ ಹೋಯ್ತು ಕೋಳಿದು, ಇಲ್ಲಾಂದ್ರೆ ನಾನು ಪಂಚಾಯತಿ ಸೇರಿಸ್ಬೇಕಾಗುತ್ತೆ. ಅವ್ವ ತಾಯಿ, ನನಗೆ ಕೋಳಿ ಹೆಂಗೆ ಬಂತು ಏನು ಒಂದು ಗೊತ್ತಿಲ್ಲ. ನನ್ನ ಸೊಸೆ ಬೆಳಗ್ಗೆನೆ ಬಂದು ನೋಡಿದೋಳೆ, ಎದ್ರುಕೊಂಡು ಓಡ್ ಬಂದು ಕುತ್ಕೊಂಡಿದ್ಲು. ರಕ್ತ 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 ಅಂತ ಎದುರಿದ್ಲು ಅವಳು. ಅವಳಿಗೆ ಕರ್ಕೊಂಬಂದು ತೋರಿಸಿದ್ದಕ್ಕೆ ನಾವು ನೋಡ್ತಿದ್ದೀವಿ. ನಾವು ಯಾಕೆ ಮಾಡಕ್ಕೆ ಹೋಗೋಣ ಕೋಳಿ ಎಲ್ಲ? ಅದು ಅಲ್ದಲ್ಲ, ಇವತ್ತು ಶುಕ್ರವಾರ, ನಾವು ಇದನ್ನು ಮುಟ್ಟೋದು ಇಲ್ಲ ಇವತ್ತು. ಎಲ್ಲ ಗೊತ್ತೈತೆ ನನಗೆ, ನಿಮ್ಮ ನಾಟಕ ಎಲ್ಲ ಗೊತ್ತೈತೆ. ತಿಂತೀರಾ ಒಳೊಳಗೆ ಎಲ್ಲದನ್ನು, ಹೊರಗಡೆ ನೋಡಿದ್ರೆ ಶುಕ್ರವಾರ ಶನಿವಾರ ಅಂತ ಸುಳ್ಳು ಹೇಳ್ತೀರಾ ನನಗೇನೆ ನೀವು. ಬಾಯಿ ಮುಚ್ಕೊಂಡು ನನ್ನ ಕೋಳಿ ದುಡ್ಡು ಕೊಟ್ರೆ ಸರಿ ಹೋಯ್ತು ನೀವು. ಈ ಚಿಕ್ಕಮ್ಮರೇ, ಆ ಥರ ಏನಿಲ್ಲ ರೀ. ಇವಳು ಬೆಳಿಗ್ಗೆ ನೋಡಿ ಎದ್ರುಕೊಂಡು ಬಂದು ನಮಗೆ ಹೇಳಿದ್ದಕ್ಕೆ ನಾವು ಬಂದು ನೋಡಕ್ಕೆ ಬಂದಿದ್ದೀವಿ ಅಷ್ಟೇ. ಇದು ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾನು ಇದನ್ನೆಲ್ಲ ಕೇಳೋದಿಲ್ಲ. ಪದ್ಮಕ್ಕ, ಮರ್ಯಾದೆಯಿಂದ ಕೋಳಿ ದುಡ್ಡು ಕೊಟ್ರೆ ಸರಿ ಹೋಯ್ತು, ಇಲ್ಲ ನಾನು ಪಂಚಾಯತಿ ಸೇರಿಸ್ತೀನಿ ನೋಡು. ಏಯ್, ಪಂಚಾಯತಿ ಕೂರಿಸ್ತೇನೆ? ನಡಿಯ ಕೂರಿಸ್ ನಡಿಯ, ನಾನು ಹೇಳ್ತೀನಿ ಪಂಚಾಯತಿಲಿ.
ಇವಳು ಕೋಳಿ ನಮ್ಮನೆ ಹತ್ರ ಹೆಂಗ್ ಬಂತು? ನೀನೇ ಏನೋ ಮಾಡಿಸಿ ತಂದು ಹಾಕಿದ್ಯಾ ನಮ್ಮನೆ ಬಾಕ್ಲಲ್ಲಿ. ಅಷ್ಟಿಲ್ದಲೆ ನೀನು ಸೀದಾ ನಮ್ಮನೆಗೆ ಬರ್ತಿದ್ಯಾ ಹುಡಿಕೊಂಡು? ಏನು ಕತೆ ನಿಂದು? ಎಷ್ಟು ಮಂತನ ಹಾಳು ಮಾಡಬೇಕು ಅಂತಿದ್ಯಾ ಹಿಂಗೆ ನೀನು? ನಾನೇನು ನಿಮ್ಮನೆ ಹತ್ರ ಕೋಳಿ ಹುಡಿಕೊಂಡು ಬರಲಿಲ್ಲ. ನಾನು ಅಲ್ಲಿ ರೋಡಲ್ಲಿ ಹುಡುಕ್ತಾ ಇದ್ದೆ ಕೋಳಿನ. ಈ ಸಾವಿತ್ರಿನೇ ಆ ಪದ್ಮಕ್ಕನ ಮಗ ರಥ ಯಾವ್ದೋ ಹುಡುಗಿನ ಕೂರಿಸ್ಕೊಂಡು ಬಂದ. ಆ ಹುಡುಗಿ ಯಾರು ಏನು ಕೇಳನ್ ಬಾ ಅಂತ ಕರ್ಕೊಂಡ್ ಬಂದ್ಲು. ಇಲ್ಲಿ ಬಂದು ನೋಡಿದ್ರೆ ನೀವು ಮುಂದೆ ಯಾರು ಕಾಣಲಿಲ್ಲ. ಹಿಂದೆ ಬಾಯಿ ಆದಂಗಾಯ್ತು. ಹಿಂದೆ ಬಂದು ನೋಡಿದ್ರೆ ನನ್ನ ಕೋಳಿ. ಅದಕ್ಕೆ ಕೇಳಿದೆ, ಏನ್ ನಾನ್ ಮಾಡಿಸ್ಬಿಟ್ಟು ನನ್ನ ಕೋಳಿ ಸಾಯಿಸಿ ನಿಮ್ಮನೆ ಹಾಳು ಮಾಡೋ ಅಂತ ನನಗೇನ್ ಬಂದೈತೆ? ನಿಮ್ಮನೆ ಹಾಳಾದ್ರೆ ನನ್ಗೇನಾದ್ರೂ ಸಿಕ್ತತಾ? ನನ್ನ ಕೋಳಿ ದುಡ್ಡು ನೀನ್ ಕೊಡ್ಲೇಬೇಕು ನೋಡು, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ಅಲ್ಲೇ ಸಾವಿತ್ರಿ, ರಾತ್ರಿ ಎಲ್ಲ ಏನ್ ಮಲಗ್ತೀಯ? ಎದ್ದೆ ಕೂತಿರ್ತೀಯ? ಹಾ, ನಿನ್ ಗಂಡ ನೀನ್ ಜಾಡ್ಸ್ ಒದ್ಯಲ್ಲಲ್ಲ, ಅದಕ್ಕೆ ಹಿಂಗ್ ಆಡ್ತೀಯ ನೀನು. ಯಾರ ಮನೆಗೆ ಯಾರು ಹೋದ್ರು ಯಾರು ಬಂದ್ರು ಬರೀ ಇದೆ ನಿಂದು. ನಿನ್ನ ಮನೆಗೆ ನೋಡ್ಕೊಳ್ಳೆ ಮೊದಲು, ಆಮೇಲೆ ಇನ್ನೊಬ್ರ ಮನೆಗೆ ನೋಡುವಂತೆ ನೀನು. ಅಯ್ಯೋ ಪದ್ಮಕ್ಕ, ರಾತ್ರಿ ನಾಟಕ ನೋಡ್ಕೊಂಡು ಬಂದಿದ್ದೆ ಲೇಟ್ ಆಯ್ತಲ್ಲ. ನಾನು ಇನ್ನು ಅವಾಗಿಂದ ಬಾಗ್ಲು ಹಾಕ್ತಾ ಇದ್ದೆ ಮನೆದು. ಕಾಡಿ ಹೋದಂಗಾಯ್ತು. ನೋಡಿದ್ರೆ ನಿನ್ ಮಗ ಹಿಂದೆ ಬೇರೆ ಹುಡುಗಿ ಕೂತಿತ್ತಲ್ಲ, ಯಾರೋ ಏನು ಅಂತ ಕೇಳೋಣ ಅಂತ ಬಂದೆ. ಏನು ಆ ಹುಡುಗಿ ನಿನ್ ಸಂಬಂಧಿಕರಾ? ಸಂಬಂಧಿಕರು ಅಂದ್ರೆ ಏನ್ ಸಂಬಂಧ ಬೆಳೆಸ್ತೀಯ ನೀನು ಆ ಹುಡುಗಿ ಜೊತೆಗೆ? ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗು. ನಮ್ಮನೆ ವಿಷಯ ನಿನಗೆ ಯಾಕೆ? ಅಯ್ಯೋ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀಯ? ನಾನು ಯಾಕೆ ಸಂಬಂಧ ಬೆಳೆಸಕ್ ಹೋಗ್ಲಿ? ನಿನ್ ಮಗ ಕರ್ಕೊಂಡ್ ಬಂದಲ್ಲ, ಹುಡುಗಿ ಯಾರೋ ಏನೋ ಕೇಳದ್ನಪ್ಪ. ಏನ್ ಅಕ್ಕಪಕ್ಕದವ್ರು ಅಂದ್ರೆ ಇಷ್ಟು ಕೇಳಬಾರ್ದಾ? ಆ ಹುಡುಗಿ ನೋಡಿದ್ರೆ ರಾತ್ರಿ ನಾನು ನಿನ್ನನ್ನೇ ನಂಬ್ ಬಂದಿದ್ದೀನಿ, ನನ್ನ ಕೈ ಬಿಡ್ಬೇಡ, ಮೋಸ ಮಾಡಬೇಡ ಅಂತಿತ್ತು. ಅದಕ್ಕೆ ವಿಚಾರಿಸೋಣ ಅಂತ ಬಂದೆ. ಏ ಅಮ್ಮ, ಯಾಕೆ ಹಂಗೆ ಹೊಡಿತೀಯಮ್ಮ ನೀನು? ನಾನು ದೇವಸ್ಥಾನದ ಗಂಟೆ ಆಗ್ಬಿಟ್ಟಿದ್ದೀನಿ ನೋಡು. ರಾತ್ರಿಯಿಂದ ಒಂದೇ ಸಮ ಹೊಡಿತಾನೆ ಇದೆಯಾ ಒಳ್ಳೆ. ಏ ಬೇವರ್ಸಿ ನನ್ನ ಮಗನೇ, ನಿನಗೆ ಯಾಕೆ ಬೇಕಿತ್ತು? ಅವಳು ಯಾವಳು ರೋಡಲ್ಲಾರ ನಿಂತ್ಕೊಳ್ಳಿ ಡ್ಯಾನ್ಸಾರ ಮಾಡಲಿ ತೆಪ್ಪಗೆ ಬರೋದು ಬಿಟ್ಟು ಬೀದಿ ಲೋಗಳನ್ನ ಮನೆ ಕರ್ಕೊಂಬಂದಿದ್ಯಾ? ಇವಳು ನೋಡಿ ಸಾವಿತ್ರಿ ಊರು ತುಂಬ ಸಾರ್ಕೊಂಬರ್ತಾಳಿನ್ನ. ಪದ್ಮಕ್ಕನ ಮಗ ಯಾವುದೋ ಹುಡುಗಿ ಕರ್ಕೊಂಬಂದ ರಾತ್ರಿ ಅಂತ. ಆ ಹುಡುಗಿ ಏನು ಎತ್ತ ವಿಷಯ ಏನು ತಿಳ್ಕೊಳ್ತಿದ್ರು ಪರವಾಗಿಲ್ಲ. ಊರು ತುಂಬ ನಿನಗೂ ಅವಳಿಗೂ ಸಂಬಂಧ ಕಟ್ಟೆ ಮಾತಾಡ್ತಾರೆ ಈಗ. ಆ ಹುಡುಗಿ ನೋಡಿದ್ರೆ ಪೆಕ್ರಿದ್ದಂಗೆ ಐತೆ. ನಿನ್ನೇ ಮದುವೆ ಆಗ್ತೀನಿ ಅಂತ ಕುತ್ಕೊಂಡೈತೆ. ಇದೆಲ್ಲ ಯಾಕೆ ಬೇಕಿತ್ತು ಹೇಳು? ತೆಪ್ಪಗೆ ಕರ್ಕೊಂಡೋಗಿ ಬಸ್ಸಿಗೆ ಹತ್ಸು, ಹೋಗು. ಸರಿ, ಅವಳನ್ನ ಕರ್ಕೊಂಡೋಗಿ ಬಸ್ಸಿಗೆ ಹತ್ತಿಸ್ಬರ್ತೀನಿ. ಯಾಕೆ ಹಂಗೆ ಓದಿತೀಯ? ಹೋಗ್ತಿದ್ದೀನಿ ತಾನೇ, ಸುಮ್ಮನಿರು. ಫಸ್ಟ್ ಅವಳನ್ನ ಬಸ್ ಹತ್ತಿಸ್ಬರ್ತೀನಿ ತಡಿ. ನೋಡ್ ಬಸಮ್ಮ, ಈ ಕೋಳಿ ಎಲ್ಲಿಂದ ಬಂತು ಏನೋ ನನಗೆ ಗೊತ್ತಿಲ್ಲ. ಕೋಳಿ ನಿಂದಾದ್ರೆ ತಗೊಂಡೋಗಿ ನೀನು, ಇಲ್ಲಿ ಮಾತ್ರ ಇಡಬೇಡ. ಯಾವುದೋ ನಾಯಿ ಕಚ್ಕೊಂಬಂದಿರಬೇಕು, ಇಲ್ಲ ಯಾವಳೋ ಏನೋ ಮಾಡಿ ಸಾಕಿರಬೇಕು. ನಾನು ವಿಚಾರಿಸ್ತೀನಿ ಆಮೇಲೆ. ತಗೊಂಡೋಗಿ ನೀನು ಕೋಳಿನ. ಬಂಗಾರದಂತ ಮೊಟ್ಟೆ ಇಡೋ ಕೋಳಿ ಯಾವಳು ಸಾಯಿಸಿದ್ಲೋ ಏನೋ, ಅವಳ ಕೈ ಸೇದೋಗ್ಲಿ, ಅವಳ ಹೊಟ್ಟೆ ಒಡೆದೋಗ್ಲಿ, ಅವಳು ಹೋಗದ ದಾರಿಲೆಲ್ಲ ಮುಳ್ಳು ಚುಚ್ಚಿ ಅವಳ ಕಾಲ ರಕ್ತ ಸುರಿಲಿ. ನನ್ನ ಕೋಳಿ ಹೆಂಗ್ ವಿಲವಿಲ ಅಂತ ಒದ್ದಾಡೈತೆ, ಅವಳು ಹಂಗೆ ವಿಲವಿಲ ಅಂತ ಒದ್ದಾಡಿ ಸಾಯಿಲಿ. ಹಾಳಾದವು ನನ್ನ ಬಂಗಾರದಂತ ಕೋಳಿ ಮುರಿದು ಬಿಟ್ರಲ್ಲ. ಏ ಬಸಮ್ಮ, ನಿನಗೇನು ಸರಿಯಾಗಿ ಜಗಳ ಮಾಡಕ್ ಬರುತ್ತಾ ಇಲ್ಲೋ? ನನ್ನ ಹತ್ರ ಅಷ್ಟೇ ನೀನ್ ಜಗಳ. ಆ ಪದ್ಮಕ್ಕ ಅಷ್ಟು ಮಾತಾಡ್ತಿದ್ದಾಳೆ, ನೀನೇ ತಂದು ಹಾಕಿದ್ಯಾ ಅಂತ. ತಿರುಗಿಸ್ ಮಾತಾಡಕ್ಕಾಗಲ್ಲ ನಿನಗೆ. ನೋಡಿಲ್ಲ, ನಿನ್ ಕೋಳಿನೂ ಇಲ್ಲ ದುಡ್ಡು ಇಲ್ಲ. ನೀನೇ ಏನೋ ಮಾಡಿಸಿ ತಂದಾಕಿದ್ಯಾ ಅಂತ ಹೇಳ್ಬಿಟ್ಟು ಹೋದ್ಲು. ನಡಿ, ಸತ್ತಿರೋ ಕೋಳಿ ತಗೊಂಡೋಗಿ ಚಿಕನ್ ಸಾರು ಮಾಡ್ಕೊಂಡು ತಿನ್ನು. ನಾನು ಯಾಕೆ ಮಾಡ್ಕೊಂಡು ತಿನ್ಲಿ? ಬೇಕಿದ್ರೆ ನೀನೇ ಮಾಡ್ಕೊಂಡು ತಿನ್ನು. ಘಮ ಘಮ ಅಂತಿದೆ ಹಂಗೆ ರಕ್ತ. ಎಷ್ಟು ದಿನ ಆಗಿತ್ತು ನಾನು ಊಟ ಮಾಡಿ, ಆದರೆ ಇದೊಂದು ಕೋಳಿ ನನ್ನ ಹೊಟ್ಟೆ ತುಂಬಲೇ ಇಲ್ಲ. ಏನಾದರೂ ತಿನ್ನಬೇಕು, ಏನಾದರೂ ತಿನ್ನಬೇಕು. ಮಾಂಸ ಬೇಕು, ಊಟ ಬೇಕು. ಇವರು ಕೇಳಿದ್ರೆ ಏನಂತಾರೆ? ಊಟ ಊಟ. ಯಾವುದಾದ್ರೂ ಕುರಿ ಕುಡಿಬೇಕು, ಕುರಿ ರಕ್ತ ಕುಡಿಬೇಕು, ಮನುಷ್ಯ ರಕ್ತ ಕುಡಿಬೇಕು. ರಕ್ತ ರಕ್ತ, ಊಟ ಊಟ. ಇನ್ನೊಂದು ಕೋಳಿ ಬೇಕು. ರುಚಿ ರುಚಿ ಆಗಿತ್ತಿದು. ಇನ್ನೂ ಏನಾದರೂ ತಿನ್ನಬೇಕು ನಾನು. ನನ್ನ ಹಸು ತೀರ್ತಾ ಇಲ್ಲ. ಏನು ತಿನ್ನಲಿ, ಏನು ತಿನ್ನಲಿ? ಈ ವಿಡಿಯೋ ಹೇಗಿತ್ತು? ಚೆನ್ನಾಗಿರ್ಲೇಬೇಕು. ಯಾಕೆ ಹೇಳ್ರಿ? ನಾನು ಬಂದಿದ್ದೀನಿ. ಅದಕ್ಕೆ ನೀವೆಲ್ಲ ಲೈಕ್ ಮಾಡ್ತೀರಲ್ಲ, ಶೇರ್ ಮಾಡ್ತೀರಲ್ಲ, ಸಬ್ಸ್ಕ್ರೈಬ್ ಆಗ್ತೀರಲ್ಲ. ಆಗಲಿಲ್ಲ ಅಂದರೆ ನಾನು ನಿಮ್ಮನೆ ಕೋಳಿನ ಕದ್ದು ತಿಂದು ಬಿಡ್ತೀನಿ. ಏನಂತೀರಾ? ಲೈಕ್ ಮಾಡ್ತೀರಾ ಅಲ್ವಾ?